ವಾದಿರಾಜರ ಘೋಷೋತ್ಸವವನ್ನು ಸೋದಾಶ್ರೀಗಳವರು ಶಿವನಗೆರೆಯಲ್ಲಿ ಈ ಬಾರಿ ಚೈತ್ರ ಶುದ್ಧ ಪಕ್ಷದಲ್ಲಿ ನಡೆಸಲಿದ್ದಾರೆ. ವಾದಿರಾಜರ ಘೋಷೋತ್ಸವ ಯಾಕೆ ಮಾಡಬೇಕು, ನಾವು ಯಾಕೆ ಇದರಲ್ಲಿ ಭಾಗಿಗಳಾಗಬೇಕು ಎಂಬ ಅಂಶದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲು ಬಯಸುತ್ತೇನೆ. ಈ ವಾದಿರಾಜರ ಘೋಷೋತ್ಸವ ವಾದಿರಾಜರ ಉಪಯೋಗಕ್ಕೋಸ್ಕರ ಅಲ್ಲ. ಯಾಕೆಂದರೆ ನಮ್ಮ ಒಂದು ಘೋಷಣೆಯಿಂದ ಅವರಿಗೆ ಯಾವುದೇ ಒಂದು ಪ್ರಯೋಜನ ಲಭಿಸಬೇಕಂತಿರುವುದಿಲ್ಲ. ಅವರ ಸ್ಥಾನ ಅಷ್ಟು ಉನ್ನತವಾದದ್ದು. ನಮ್ಮ ಘೋಷೋತ್ಸವದಿಂದ ಅವರ ಸ್ಥಾನ ಉನ್ನತವಾಗುವುದು ಅಥವಾ ಕೆಳಗೆ ಬರುವುದು ಇದು ಯಾವುದೂ ಕೂಡ ಆಗುವುದಿಲ್ಲ. ದೇವರ ಅನುಗ್ರಹದಿಂದ ಸ್ಥಿರವಾದಂತಹ ಒಂದು ಸ್ಥಾನವನ್ನು ಅವರು ಹೊಂದಿದ್ದಾರೆ. ಹಾಗಾದರೆ ಯಾಕೆ ನಾವು ರಾಜರಾಜರ ಘೋಷೋತ್ಸವ ಮಾಡಬೇಕು? ಅದು ನಮ್ಮ ಶ್ರೇಯಸ್ಸಿಗೋಸ್ಕರ ಮಾತ್ರ ಆಗಿರುತ್ತೆ. ವಾದಿರಾಜರ ಬಗ್ಗೆ ವಿವಿಧ ವಾದಗಳನ್ನು ಕೇಳಿದಕ್ಕ ನಾವು ಅದರಿಂದ ವಿರುದ್ಧ ವಾದಗಳನ್ನು ಕೇಳಿ ಪಾಪ ಸಂಚಯ ಮಾಡಿಕೊಳ್ಳುತ್ತೇವೆ. ಈ ಪಾಪ ಸಂಚಯವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ನಾವು ಇಂಥ ಉತ್ಸವಗಳಲ್ಲಿ ಭಾಗಿಗಳಾಗಿ ನಮ್ಮ ಒಂದು ಪಾಪವನ್ನು ಕಳೆದುಕೊಳ್ಳುವಂತೆ ಆಗಬೇಕು ಎಂಬುದು ನಮ್ಮ ಆಶಯವಾಗಿದೆ. ಆ ನಿಟ್ಟಿನಲ್ಲಿ ವಾದಿರಾಜ ಘೋಷೋತ್ಸವ ಎಂಬುದು ಅತ್ಯಂತ ಉಚಿತವಾಗಿದೆ. ಮುಖ್ಯವಾಗಿ ಈ ಘೋಷೋತ್ಸವದಲ್ಲಿ ಭಾಗವಹಿಸುವವರೆಲ್ಲರೂ ಕೂಡ ಏಕಮನಸ್ಕರಾಗಿರಬೇಕು. ಇಲ್ಲಿ ಒಂದು ಹೇಳುವುದು, ಮತ್ತೊಂದು ಕಡೆ ಹೋಗಿ ಮತ್ತೊಂದು ಹೇಳುವುದು, ಅದು ಆಗಬಾರ್ದು. ಇಲ್ಲಿ ಹೇಳಿದ್ದನ್ನೇ ಮತ್ತೊಂದು ಕಡೆ ಕೂಡ ಹೇಳುವಂತೆ ಆಗಬೇಕು ಎಂಬಂಥದ್ದು ನಮ್ಮ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಎಲ್ಲರೂ ಏಕಮನಸ್ಕರಾಗಿ ತತ್ವ ವಿಷಯದಲ್ಲಿ ನಿಶ್ಚಯವುಳ್ಳವರಾಗಿ ಈ ಉತ್ಸವಗಳಲ್ಲಿ ಭಾಗಿಗಳಾಗೋಣ ಎಂಬ ಅಂಶವನ್ನು ಹೇಳಿ ನನ್ನೆರಡು ಮಾತನ್ನು